ಒಂದು ವರ್ಸ್ಟ್ ಎಕ್ಸ್ಪೀರಿಯನ್ಸು ಇಂಟರ್ವ್ಯೂ ಆಗತಕ್ಕ ನಮಗೇನು ಅಷ್ಟೊಂದು ಅದು ಚೆನ್ನಾಗಿ ಮಾಡ್ತಾ ಇದ್ರು ಕೂಡ ನಮಗೆ ಕೇಳಿಸ್ತಿದ್ದಕ್ಕೆ ನಮಗೆ ಒಂಥರ ಫೀಲಿಂಗ್ ಬಂತು. ಕಿವಿ ಮೇಲೆ ಹೊಡೆದಂಗೆ ಅನಿಸ್ತಾ ಇತ್ತು. ಅದು ಹೇಳ್ಬೇಕಾದ್ರೆ ನಮ್ಗೇನು ಕೇಳಿಸ್ತಾ ಇರಲಿಲ್ಲ. ಅದು ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಏನಕ್ಕಾಯ್ತು ಅಂತ ಲಾಸ್ಟಲ್ಲಿ ಹೇಳ್ತೀನಿ. ಹೇ ಗೈಸ್, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಯೂಟ್ಯೂಬ್ ಚಾನಲ್ CBC ರಿವ್ಯೂಸ್ ಕನ್ನಡ. ಇವತ್ತು ಮೂವಿ ಬುಕ್ ಮಾಡಿದ್ದೀನಿ. ನಿನ್ನೆ ಮೂವಿ ಬುಕ್ ಮಾಡಿದೆ. ಸಿಕ್ಕಾಪಟ್ಟೆ ಸೋಲ್ಡ್ ಔಟ್ ಆಗಿದೆ ಟಿಕೆಟು. ಕಷ್ಟಪಟ್ಟು 2 ಟಿಕೆಟ್ ಬುಕ್ ಮಾಡಿದ್ದೀನಿ ನನಗೂ ನಮ್ಮ ಮಗನು. ಯಾವ ಮೂವಿ? ಸೂ ಫ್ರಮ್ ಸೋ. ಇವತ್ತು ನಾವು ಸೂ ಫ್ರಮ್ ಸೋ ಮೂವಿಗೆ ಹೋಗ್ತಾ ಇದ್ದೀವಿ. ಪ್ರಮೋಷನ್ ಇಲ್ದೆಲ್ಲ ಇರೋ ಒಂದು ಮೂವಿಗೆ ಈ ಲೆವೆಲ್ಗೆ ಮೌತ್ ಟು ಮೌತ್ ಬೆಳೆದು ಈ ಲೆವೆಲ್ಗೆ ಬುಕ್ಕಿಂಗ್ ಆಗ್ತಿದೆ ಅಂದರೆ ಸೊ ಸಮಥಿಂಗ್ ಏನೋ ಇದೆ ಮೂವಿನಲ್ಲಿ. ಸೊ ಅದನ್ನು ತಿಳ್ಕೊಂಡು ಬರೋಣ. ಸೊ ಫೈನಲಿ ಗೈಸ್ ಮೂವಿ ನೋಡ್ಕೊಂಡು ಬಂದ್ವಿ. ಸೂ ಫ್ರಮ್ ಸೋ, ಸುಲೋಚನಾ ಫ್ರಮ್ ಸೋಮೇಶ್ವರ. ನನಗಾದಂತಹ ಒಂದು ವರ್ಸ್ಟ್ ಎಕ್ಸ್ಪೀರಿಯನ್ಸು. ಈ ವರ್ಸ್ಟ್ ಎಕ್ಸ್ಪೀರಿಯನ್ಸು ಏನಕ್ಕಾಯಿತು ಅಂತ ಲಾಸ್ಟಲ್ಲಿ ಹೇಳ್ತೀನಿ. ಸೊ ಒಂದು ಊರಿನಲ್ಲಿ ಆಗೋ ಒಂದು ಇನ್ಸಿಡೆಂಟು, ಸೊ ಹೇಗೆ ಒಂದು ಊರೆಲ್ಲ ಒಂದು ಅದನ್ನು ಫೇಸ್ ಮಾಡುತ್ತೆ ಅನ್ನೋದೊಂದು ಸ್ಟೋರಿ. ಸುಲೋಚನಾ ಯಾರು, ಸೋಮೇಶ್ವರದಿಂದ ಸುಲೋಚನಾ ಈ ಊರಿಗೆ ಏನಕ್ಕೆ ಬಂದು, ಸೊ ಅದನ್ನೆಲ್ಲ ನೀವು ಸಿನಿಮಾದಲ್ಲೇ ನೋಡಿ ತಿಳ್ಕೊಬೇಕು. ಆ್ಯಂಡ್ ಮೂವಿ ಔಟ್ ಆ್ಯಂಡ್ ಔಟ್ ಸಿಕ್ಕಾಪಟ್ಟೆ ಕಾಮಿಡಿ ಇದೆ. ಆ್ಯಂಡ್ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ನಿಮ್ಮನ್ನು ಕೊಂಡಿಸ್ಕೊಳ್ಳುತ್ತೆ ಈ ಮೂವಿ. ಆ್ಯಂಡ್ ರಾಜ್ಬಿ ಶೆಟ್ಟಿ ಅವರ ಕ್ಯಾರೆಕ್ಟರು, ಸೊ ಅವ್ರ ಎಂಟ್ರಿ, ಅವರ ಒಂದು ಎಂಟ್ರಿ ಬಂದು ತುಂಬ ಗ್ರ್ಯಾಂಡಾಗಿರುತ್ತೆ. ಅವರು ಎಂಟ್ರಿ ಆದಾಗಲಿಂದ ಸಿನಿಮಾ ಪೂರ್ತಿ ಇರ್ತಾರೆ. ಅವ್ರ ಸಿನಿಮಾ ಪೂರ್ತಿ ಕೂಡ ಅವ್ರದ್ದೇ ಎಂಟರ್ಟೈನ್ಮೆಂಟ್ ಇರುತ್ತೆ. ಆ್ಯಂಡ್ ರಾಜ್ಬಿ ಶೆಟ್ಟಿ ಅವ್ರನ್ನ ಹೊರತುಪಡಿಸಿ ಮಿಕ್ಕಿದವ್ರದ್ದೆಲ್ಲ ಕ್ಯಾರೆಕ್ಟರು ಹೊಸಬ್ರು ಅಂತ ಹೇಳೋದಕ್ಕಾಗೋದಿಲ್ಲ. ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ನಮ್ಮಮ್ಮ ನೋಡ್ಕೊಂಡು ನೋಡಿ ಏನು ಅನ್ನಿಸ್ತು ಕೇಳೋಣ. ಏನು ಅನ್ನಿಸ್ತಮ್ಮ ಮೂವಿ ನೋಡಿ? ನನಗೆ ತುಂಬ ಚೆನ್ನಾಗಿತ್ತು. ಬಟ್ ವಾಯ್ಸ್ ಸೌಂಡು ತುಂಬ ಕೊಟ್ಬಿಟ್ಟಿದ್ರು, ನಮಗೆ ಏನೂ ಕೇಳಿಸ್ತಾ ಇರಲಿಲ್ಲ. ಹಂಗಾಗಿ ಸ್ಟಾರ್ಟಿಂಗಲ್ಲಿ ಇಂಟರ್ವ್ಯೂ ಆಗತಕ್ಕ ನಮಗೇನು ಅಷ್ಟೊಂದು ಅದು ಚೆನ್ನಾಗಿ ಮಾಡ್ತಾಯಿದ್ರು ಕೂಡ ನಮಗೆ ಕೇಳಿಸ್ತಿದ್ದಕ್ಕೆ ನಮಗೆ ಒಂಥರ ಫೀಲಿಂಗ್ ಬಂತು. ಹಂಗಾಗಿ ಇಂಟರ್ವ್ಯೂ ಆದಮೇಲೆ ಸ್ವಲ್ಪ ಚೆನ್ನಾಗಿತ್ತು. ಅವರು ಸುಲೋಚನಾ ಇವ್ರ ಮೇಲೆ ಅದು ಇದ್ದಾರೆ ಅವರು ಅಂತ ಅಂದಾಗ ಜನಗಳು ಕಾಮಿಡಿ ಮಾಡೋದು, ಅದರಲ್ಲಿ ಓಡೋಗೋದು ಚೆನ್ನಾಗಿತ್ತು. ಅವರು ಆ ಕಡೆ ಈ ಕಡೆ ಓಡೋಗೋದು, ಅವ್ರನ್ನ ನೋಡ್ತಿದ್ದಂಗೆ ಅವರು ಫೀಲಿಂಗ್ ಮಾಡ್ಕೊಂಡು ದೂರ ಹೋಗಿ ನಿಂತ್ಕೊಳ್ಳೋರು, ಆ ರೀತಿ ಎಲ್ಲ ಒಂಥರ ಕಾಮಿಡಿ ತುಂಬ ಚೆನ್ನಾಗಿತ್ತು. ಬಟ್ ಇನ್ನೇಂದರೆ ಇನ್ನೊಬ್ಬರು ಇದ್ದಾರೆ, ಅದರಲ್ಲಿ ಅವರು ಮಧ್ಯದಲ್ಲಿ ಸ್ವಲ್ಪ ಅವರು ಬರ್ತಾರೆ. ಊರಿನ ಜನಗಳಿಗೆ ಒಳ್ಳೇದಾಗಲಿ, ಅವ್ರಿಗೆ ಇವರೇ ಶಕ್ತಿವಂತರು ಅನ್ನೋ ಥರ ಹೇಳೋದು, ಆ ರೀತಿ ಕಾಣಿಸ್ತಾ ಇತ್ತು ನಮಗೆ. ಈ ಕಾಮಿಡಿ ಮಾತ್ರ ಭಾಳ ಚೆನ್ನಾಗಿತ್ತು. ಲಾಸ್ಟಲ್ಲಿ ಅವರಿಬ್ಬರು ಒಂದು ಕಡ್ಡಿ ಹಾಕಿ ಅವ್ರನ್ನ ಹಿಡ್ಕೊಂಡಿರ್ತಾರಲ್ಲ, ಏನೇನೋ ಇದನ್ನೆಲ್ಲ ಕುಡಿಸ್ತಾ ಇರ್ತಾರಲ್ಲ, ಆವಾಗ ಅವರು ಆ್ಯಕ್ಟಿಂಗ್ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಇನ್ನೊಬ್ರು ಅವರು ಅಕ್ಕನೋ ತಂಗಿ ಆಗಬೇಕು, ಅದು ನನಗೆ ಗೊತ್ತಿಲ್ಲ, ನನಗೆ ಆ ಸೌಂಡಲ್ಲಿ ಏನು ಕೇಳಿಸ್ತಾ ಇರಲಿಲ್ಲ. ಹಂಗಾಗಿ ಅದೂ ಕೂಡ ಚೆನ್ನಾಗಿತ್ತು. ಅವ್ರು ಚಿಕ್ಕಪ್ಪ ಮಾಡಿದಾರಲ್ಲ, ಅದು ಬ್ಯಾಡ್ ವರ್ಸ್ಟಾಗಿ ನಡ್ಕೊಂಡಿದ್ದಾರೆ. ಆಮೇಲೆ ಸುಲೋಚನ್ ಟೈಪ್ ಬರ್ತಾರಲ್ಲ, ಅದು ಭಾಳ ಚೆನ್ನಾಗಿತ್ತು. ನೋಡೋಕ್ಕೆ ತುಂಬ ಇಷ್ಟ ಆಯಿತು. ಲಾಸ್ಟಲ್ಲಿ ಅವರಿಬ್ಬರು ಮದುವೆ ಮಾಡಿಸ್ಕೊಂತಾರಲ್ಲ, ಅದು ಭಾಳ ಚೆನ್ನಾಗಿತ್ತು. ನನಗೆ ತುಂಬ ಇಷ್ಟ ಆಯಿತು ಆ ಪಿಕ್ಚರ್. ಸೊ ಕೇಳಿಸ್ಕೊಂಡ್ರಲ್ಲ, ಒಂದು ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಏನು ಅಂದರೆ ಥಿಯೇಟರು ಸಿಕ್ಕಾಪಟ್ಟೆ ಸೌಂಡಿಂಗು ಬೇಸು ಸಿಕ್ಕಾಪಟ್ಟೆ ಕೊಟ್ಬಿಟ್ಟಿದ್ರು. ಒಂಥರ ಸ್ಟಾರ್ಟಿಂಗಿಗೆ ಕಿರಿಕಿರಿ ಅನ್ನಿಸ್ಬಿಟ್ಟಿತ್ತು.
ಕಿವಿನಲ್ಲಿ ಸೌಂಡು ವರ್ಸ್ಟ್ ಎಕ್ಸ್ಪೀರಿಯೆನ್ಸು. ತುಮಕೂರಿನಲ್ಲಿ ಬೆಸ್ಟ್ ಥಿಯೇಟರ್ ಆದಂತಹ ಒಂದು ಮಾರುತಿ ಥಿಯೇಟರ್ನಲ್ಲಿ ಈ ಥರ ಒಂದು ಎಕ್ಸ್ಪೀರಿಯೆನ್ಸು ಆಗಬಾರ್ದಾಗಿತ್ತು. ಸಿಕ್ಕಾಪಟ್ಟೆ ಸೌಂಡಿಂಗ್, ಸಿಕ್ಕಾಪಟ್ಟೆ ಬೇಸ್ ಇದೆ, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನಾನು KGF ನಲ್ಲಿ ನೋಡಿದಾಗ ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಅನಿಸಿತ್ತು. ಈ ಮೂವಿನಲ್ಲಿ ಒನ್ ಆಫ್ ದ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಅನಿಸ್ಬಿಡ್ತು. ಒಂಥರ ಕಿವಿ ಮೇಲೆ ಹೊಡೆದಂಗೆ ಅನ್ನಿಸ್ತಾ ಇತ್ತು. ಈ ಥರ ಒಂದು ಮೂವೀಸ್ಗಳಿಗೆ ಈ ಥರ ಒಂದು ಎಕ್ಸ್ಪೀರಿಯನ್ಸ್ ಕೊಟ್ಬಿಟ್ರೆ ಒಂಥರ ಮೌತ್ ಟು ನೆಗೆಟಿವ್ ಸ್ಪ್ರೆಡ್ ಆಗೋಗ್ಬಿಡುತ್ತೆ, ಮೂವಿಗಳಿಗೆ ತುಂಬ ಎಫೆಕ್ಟ್ ಆಗುತ್ತೆ. ಸೊ ಮಾರುತಿ ಥಿಯೇಟರ್ನವರು ಇವಾಗ ಏನಾದರೂ ಈ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಅದೊಂದು ಸ್ವಲ್ಪ ಸೌಂಡಿಂಗ್ ಸ್ವಲ್ಪ ಬ್ಯಾಲೆನ್ಸ್ ಮಾಡಿ. ಡೈಲಾಗ್ ವೈಸ್ ಕಾಮಿಡೀಸ್ ಏನಿರುತ್ತೆ ಅವರು ಹೇಳ್ಬೇಕಾದ್ರೆ ನಮ್ಗೇನು ಕೇಳಿಸ್ತಾ ಇರಲಿಲ್ಲ, ಅದು ಕರೆಕ್ಟಾಗಿ ಅದು ಪ್ರಾಪರಾಗಿ ಅದು ಅರ್ಥ ಆಗ್ತಾ ಇರಲಿಲ್ಲ ನಮಗೆ. ಆ ಸೌಂಡಿಂಗಲ್ಲಿ ಒಂಥರ ಎಕೋ ಬಂದಂಗೆ ಫೀಲ್ ಆಗ್ತಾ ಇತ್ತು. ಆ್ಯಂಡ್ ಬಾಡಿ ಲ್ಯಾಂಗ್ವೇಜ್ ಕಾಮಿಡೀಸ್ಗಳು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದೀವಿ ನಾವು. ಆ ಒಂದು ಸುಲೋಚನಾ ಕ್ಯಾರೆಕ್ಟರ್ ಎಂಟ್ರಿ ಆದಾಗ ಎಲ್ಲ ಆ ಒಂದು ಸೀನೇ ಒಂಥರ ಥಿಯೇಟರ್ ಬ್ಲಾಸ್ಟ್ ಅಂತ ಅನಿಸುತ್ತೆ. ಸಿಕ್ಕಾಪಟ್ಟೆ ಔಟ್ ಸ್ಟ್ಯಾಂಡಿಂಗ್ ಆಗಿತ್ತು ಅದಂತೂ ಸಖತ್ತಾಗಿತ್ತು ಅದೊಂದು ಮಾತ್ರ. ಲಾಸ್ಟ್ ಅಲ್ಲಿ ಒಂದು ಈ ಮೂವಿನಲ್ಲಿ ಕಾಮಿಡಿ ಇದೆ, ಮತ್ತೆ ಸೆಂಟಿಮೆಂಟ್ ಇದೆ, ಎಮೋಷನಲ್ ಇದೆ, ಫೀಲಿಂಗ್ಸ್ ಇದೆ. ಸೊ ಎಲ್ಲ ಒಂದು ಕಂಪ್ಲೀಟ್ ಪ್ಯಾಕೇಜ್ ಇರುವಂತಹ ಒಂದು ಸಿಂಪಲ್ ಮೂವಿ, ತುಂಬ ಚೆನ್ನಾಗಿದೆ. ಆ್ಯಂಡ್ ಈ ಥರ ಮೂವೀಸ್ಗಳಿಗೆ ಜನ ಹೋಗ್ಬೇಕು. ಆ್ಯಂಡ್ ಕನ್ನಡ ಸಿನಿಮಾಗಳಿಗೆ, ಕನ್ನಡ ಥಿಯೇಟರ್ಸ್ಗಳಿಗೆ ಜನ ಹೋಗ್ತಿಲ್ಲ, ಕನ್ನಡ ಸಿನಿಮಾಗಳಿಗೆ ಜನ ಬರ್ತಿಲ್ಲ ಅಂತ ಹೇಳ್ತಾರೆ. ಈ ಥರ ಒಂದು ಮೂವಿ ಕೊಟ್ಟರೆ ಯಾರು ತಾನೇ ಹೋಗೋದಿಲ್ಲ, ಬರ್ತಾರೆ ಜನ, ಸಿಕ್ಕಾಪಟ್ಟೆ ಜನ ಬರ್ತಾರೆ. ಒಳ್ಳೆ ಮೂವೀಸ್ಗಳು ಬರ್ಬೇಕಷ್ಟೇ. ಸೊ ಈ ಥರ ಮೂವೀಸ್ಗಳು ಕನ್ನಡದಲ್ಲಿ ಬರಬೇಕು. ಈ ಥರ ಮೂವೀಸ್ಗಳು ನಾನು ಮಲಯಾಳಂನಲ್ಲಿ ನೋಡಿದ್ದು ಜಾಸ್ತಿ. ಈಗಲೂ ಕೂಡ ಕನ್ನಡದಲ್ಲಿ ಯಾವುದೇ ಕಮ್ಮಿ ಇಲ್ಲ. ಥಿಯೇಟರ್ಗಳಲ್ಲಿ ಏನೋ ಟಿಕೆಟೇ ಸಿಗ್ತಾ ಇಲ್ಲ. ಈ ಟಿಕೆಟು ನಾನು ಸಿಕ್ಕಾಪಟ್ಟೆ ಕಷ್ಟಪಟ್ಟು ಹುಡುಕಿ ತಗೊಂಡಿದ್ದೀನಿ ಟಿಕೆಟು. ಜನಗಳು ಮಾತ್ರ ನಮ್ಮ ಊರಿನ ಜನಗಳೇ ಇರ್ಬೋದೇನೋ ಅನ್ನೋ ತರ ನಮ್ಗೆ ಫೀಲಿಂಗ್ ಆಯ್ತು. ಮತ್ತೆ ಬಹಳ ಚೆನ್ನಾಗಿದೆ ಅದು. ಜನಗಳು ಅದೇ ರೀತಿ ವರ್ತಿಸಿದ್ದಾರೆ. ಒಂದು ಸೀನ್, ಸ್ಟಾರ್ಟಿಂಗ್ ಸೀನ್ ಅಲ್ಲೇನೆ ಹಿಡಿದುಕೊಂಡಿಸ್ಬಿಡ್ತಾರೆ. ಸ್ಟಾರ್ಟಿಂಗ್ ಸೀನ್ ಇಂದ ಎಂಡಿಂಗ್ ಸೀನ್ ವರ್ಗು ನಮ್ಮೂರ್ನಲ್ಲೇನೆ ಆ ತರ ಒಂದು ಇನ್ಸಿಡೆಂಟ್ ನಡೀತಾ ಇತ್ತೇನೋ ಅನ್ನೋ ತರ ನಮಗೆ ಅನ್ನಿಸ್ತು. ನಮಗೆ ಅನ್ನಿಸ್ತು. ಅಂಡ್ ನೀವ್ ಯಾರಾದ್ರೂ ಮೂವಿ ನೋಡಿದ್ರೆ ಮೂವಿ ಹೇಗಿತ್ತು, ನಿಮ್ಗೆ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಅಂಡ್ ಯಾರಿನ ನಾವು ಮೂವಿ ನೋಡಿಲ್ಲ, ಸೊ ಒಂದು ಒಳ್ಳೆ ಥಿಯೇಟರ್ಸ್ಗಳಿಗೆ ಹೋಗಿ ಆ್ಯಂಡ್ ಮೂವಿ ನೋಡ್ಕೊಂಡು ಬಂದು ಹೇಗಿತ್ತು ಅಂತ ಕಮೆಂಟ್ ಮಾಡೋದು ತಿಳಿಸಿ. ಆ್ಯಂಡ್ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.